गेल्या 4 दिवसांपासून पाण्यावाचून हाल अपेष्टा सहन करणाऱ्या केरूर गावातील ग्रामस्थांना सध्या शौचालयाही जाणं कठीण झालं आहे. त्यांची व्यथा ऐकणारं कोणीही नाही. बेळगाव जिल्ह्यातील चिकोडी तालुक्यातील केरूर गावाला कृष्णा नदीवरून लिफ्ट पद्धतीने पाणी पुरवठा केला जातो. मात्र लिफ्टसाठी वापरल्या जाणाऱ्या ट्रान्सफॉर्मरला आग लागून तो जळून खाक झाल्यानं गावाचा पाणी पुरवठा पूर्णपणे बंद झालाय. ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಏನಾಗಿತ್ತು ಅಂತಂದ್ರೆ ಈಗ 4 ದಿನ ಆಯ್ತು ನೀರು ಬಿಟ್ಟ. ಸೊ 2 ದಿವಸಕ್ಕೊಮ್ಮೆ ನೀರು ಬಿಡ್ತಾರೆ. ಆ ನೀರು ಬಿಟ್ಟಾಗ ಏನು ಅಡುಗೆಗಾಯಿತು, ಒಂದು ಊಟದಕ್ಕಾಯಿತು, ಒಂದು ಎಲ್ಲದಕ್ಕೂ ಒಂದು ನೀರಿನ ವ್ಯವಸ್ಥೆ ಏನು ಮಾಡಿಕೊಡ್ತಾರೆ. ಸೊ ಅದು ನೀರು ಇವತ್ತು ಇಲ್ಲಾಗೈತಿ. ಕೃಷ್ಣಾ ನದಿಯಿಂದ ಪೈಪ್ಲೈನ್ ಏನು ಬಂದಿರ್ತಿತ್ತು ಅದು ಕಾಡಾಪುರ ತನಕ ಬಂದು ಅಲ್ಲೊಂದು ಲಿಫ್ಟ್ ಐತಿ. ಆ ಟಿ ಸಿ ಏನೋ ಸುಟ್ಟೈತಿ ಅಂತ ಹೇಳತ್ತಾರು. ಬಟ್ ಈಗ ಅದು ಯಾರೋ ಹುಬ್ಳಿಯಿಂದ ಬಂದು ಅದನ್ನು ರಿಪೇರಿ ಮಾಡಿ ಕೊಡಬೇಕಾಗ್ತದೆ ಅಂತ ಹೇಳತ್ತಾರು. ಬಟ್ ಅಲ್ಲಿ ತನಕ ಏನಾಗ್ತೈತಿ ಕೆರೂರದ ಪರಿಸ್ಥಿತಿ, ಕೆರೂರು ಗ್ರಾಮದಾಗ ಊರಾಗಂತೂ ಒಟ್ಟ ನೀರಿಲ್ಲ. ಈಗ ಕುಡಿಯೋಕ್ಕೂ ನೀರಿಲ್ಲ, ಅಡುಗೆ ಮಾಡೋಕ್ಕೂ ನೀರಿಲ್ಲ, ಶೌಚಕ್ಕೂ ನೀರಿಲ್ಲ, ಅಂಥ ಪರಿಸ್ಥಿತಿ ಆಗೈತಿ. ಈ ಬೆಳಗ್ಗೆ ಜಳಕ ಮಾಡೋದನ್ನ ಎಷ್ಟೋ ಜನ ಹೊರಗಡೆ ಹೋಗಿದ್ದಾರೆ. ಇವತ್ತು ಟಾಯ್ಲೆಟ್ಗೂ ಕೂಡ ನೀರಿಲ್ದಂಗೆ ಆಗೈತಿ ಪರಿಸ್ಥಿತಿ. ಅದಕ್ಕೆ ತಕ್ಷಣವೇ ಗ್ರಾಮ ಪಂಚಾಯತಿಯವರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಾಟರ್ ಸಪ್ಲೈದವರು ಅದರ ಬಗ್ಗೆ ಎಚ್ಚರವನ್ನು ವಹಿಸಿಕೆಯಿಂದ ನಾಳೆ ಅದನ್ನು ರಿಪೇರಿ ಮಾಡಿಸಿ ನಾಳೆ ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ನಾಳೆ ಒಂದು ಬರಲಿಲ್ಲಪ್ಪ ಅಂತಂದ್ರೆ ನಾವು ನಾಡಿದ್ದು ಒಂದು ಪಂಚಾಯತಿ ಮುಂದೆ ನಾವು ಹೋರಾಟಕ್ಕೆ ಇಳ್ತೀವಿ ಅಂತಂದು ಕೊಡಗೋಳು ತೊಗೊಂಡು ಕಿಶನ್ ಒಂದು ಎಲ್ಲ ಗ್ರಾಮಸ್ಥರು ಕೂಡ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಟೈಮಿಂಗ್ ಬರ್ತೈತಿ, ಸಮಯ ಬರ್ತೈತಿ ಅಂತಂದು ಈ ಒಂದು ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀವಿ. ಮಂಜುನಾಥ್ ಬಾಳುಪರಗೌಡ, ಚಿಕ್ಕೋಡಿ ತಾಲೂಕು ರೈತ ಸಂಘ ಅಧ್ಯಕ್ಷರು. ಕೆರೂರು ಗ್ರಾಮಕ್ಕೆ ಕುಂಬಾರೋಣಿಯಲ್ಲಿ 4 ದಿನ ಆಯಿತು ನೀರಿಲ್ಲ. ಮನೆಯಲ್ಲಿ ಎಲ್ಲಿ ಹೋಗಬೇಕು, ಯಾರು ಮನೆಯಲ್ಲಿ ಯಾರೂ ಇಲ್ಲ. ಆ ಕಡೆ ಹೋಗ್ಬೇಕು, ಈ ಕಡೆ ಹೋಗಬೇಕು, ಯಾವುದೂ ಗೊತ್ತಾಗ್ತಾಯಿಲ್ಲ. ಸಂಡಾಸಕ್ಕೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಅದಕ್ಕೆ ನೀವು ಹೆಂಗೆ ಮಾಡ್ತೀರಿ? ಸ್ವಲ್ಪ ದಯವಿಟ್ಟು ಕಾಳಜಿಪೂರ್ವಕವಾಗಿ ನಮಗೆ ಈ ಸಲ ನೀರು 2 ದಿವ್ಸಕ್ಕೊಮ್ಮೆ ಬಿಡ್ತೀರೋ ಅದು ಎಲ್ಲ ಕೊಡ. ಈ 4 ದಿವಸ ಆಯಿತು ಮನೆಯಲ್ಲೇ ನೀರಿಲ್ಲ, ನಾವು ಎಲ್ಲಿ ಹೋಗಬೇಕು? ಅದಕ್ಕೆ ನೀವು ಸ್ವಲ್ಪ ಕಾಳಜಿ ತೊಗೊಂಡು ಇದು ವೈಯಕ್ತಿಕ ಕೆಲಸ ಮಾಡಬೇಕಾರೆ. ನನ್ನ ಹೆಸರು ಶಿವಾನಂದ್ ಬಸವಂತ ಕರ್ಗ, ಕುಂಬಾರೋಣಿ. ಇಲ್ಲಿ ರೀ 4 ದಿವಸ ಆಯ್ತು ನೀರು ಬಂದಿಲ್ಲ ರೀ. ಇಲ್ಲಿ ಬೋರ್ ಆಗಲಿ ಟ್ಯಾಂಕರ ಯಾವುದೂ ಸೌಕರ್ಯ ಇಲ್ಲ. ಅದಕ್ಕೆ ಪಂಚಾಯತಿಯವರು ಆದಷ್ಟು ಬೇಗ ನೀರಿನ ಸೌಕರ್ಯ ಮಾಡಬೇಕು. ಇಲ್ಲಿ ಟಾಯ್ಲೆಟ್ ಐತೆ ರೀ ಗೌರ್ಮೆಂಟದ, ಅದರಲ್ಲಿ 2 ದಿವಸ ಆಯ್ತು ಈಗ ನೀರು ಇಲ್ಲ. ಹಿಂಗಾಗಿ ಜನಸಾಮಾನ್ಯರಲ್ಲಿ ಭಾಳ ಸಮಸ್ಯೆ ಆಗೈತಿ. ಅದಕ್ಕೆ ಪಂಚಾಯತಿಯವರು ದಯವಿಟ್ಟು ನೀರಿನ ಸೌಕರ್ಯ ಮಾಡಬೇಕಾಗಿ ಕೇಳ್ಕೊತೀವಿ. ಸರ ನೀರು ತೋರಿಸಿ. हाँ 4 दिवस झालं पाणी आणि ताराबाई बडगर मम्मी बोलल्या आमच्यात पाणी आलं नाही हो. 4 दिवस झालं चावीला. पंचायतीवाला काय दाद घेणं, पाणी काय सोडणं, जनावरांची घरात कसं पाण्याचा विचार करत नाहीत त्यांनी. काय भाडा मात्र लगेच येतात महिन्याला विचारायला, आणि पाणी त्यांनी काय विचारच करत नाहीत. असं कसं व्हायचं लोकांचं? दुसरी काय सोय पण नाही, पाण्याची काय टँकर पण नाही, काय गुंडाची व्यवस्था पण काही नाही. आणि परत सगळीकडेच असं चालू आहे गावात. काय कुठं चालू आहे काय माहीत नाही, पण आमच्यात तर पाण्याची व्यवस्था अजिबात काही करायला नाही. लवकर बघा, उन्हाळा भरपूर आहे, वातावरण बरोबर नाही, माणसांची तब्येत बिघडायला लागल्या, गटारी पण स्वच्छ करत नाहीत. आणि हॅलो ನಮಗೆ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ಬೇಕ್ರಿ. ನಮ್ಮಲ್ಲಿ ಪಾವನಿಯರ್ ಬಂದಾರ್ರಿ, ಲೈಟ್ ಬಂದ ಹಿಂಗೆ ಹೋಗೋದ ಬರೋದ ಮಾಡದವ್ರಿ. ನಮ್ಗೆ ನಾಳೆ ಹರಿವತ್ರಿ ನೀರ್ದು ವ್ಯವಸ್ಥೆ ಹೆಂಗೆ ಮಾಡ್ತೀವಿ ನೋಡ್ರಿ. ನಮಗೆ ನಾಳೆ 4 ಕೊಡ ನೀರು ಬಿಡ್ಬೇಕು ನೋಡ್ರಿ. ಕುಂಬಾರವಣ್ಯಾಗ ನೀರಿಲ್ಲ. ಈಗ 3 ದಿನ ಆಯ್ತು ನೀರಿಲ್ಲ. ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ನೀರಿಲ್ಲ, ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ನೀರಿಲ್ಲ. ಮತ್ತು ಬೇರೆ ಕಡೆಯಿಂದ ನಾವು ಏನಾದರೂ ನೀರು ತರಬೇಕಾದ್ರೆ ಗುಂಡುಗಳು ಸ್ವಚ್ಛತೆ ಇಲ್ಲ. ಓಣ್ಯಾಗ ಒಂದು ಗುಂಡು ಐತಿ, ಆ ಗುಂಡಂತೂ ಪೂರ್ತಿ ಸ್ವಚ್ಛತೆ ಇಲ್ಲ. ಎಲ್ಲಿ ನೀರು ಜಗ್ಬೇಕಾದ್ರೆ ಪೈಲ ಅದು ನಮ್ಮ ಹಗ್ಗ ಎಲ್ಲ ಜೋಡಣೆ ಇರ್ತಿತ್ತು. ಈಗ ಅದು ಯಾವುದೂ ಜೋಡಣೆ ಇಲ್ಲ. ಚಾವ್ಯಕ್ಕೆ ನೀರು ಬಿಡಕತ್ತಾಗಿಂದ್ರೆ ನಾವು ಜೋಡಣೆ ಇಟ್ಕೊಂಡಿಲ್ಲ. ಈಗ 1 ವಾರ ಆಯ್ತು ನೀರಿಲ್ಲ. ನೀರಿಲ್ಲ ಆದರೆ ಹೆಂಗೆ ಮಾಡೋದ?
ನಾಳಿಂದ ನಾಳೆ ನೀರಿನ ವ್ಯವಸ್ಥೆ ಮಾಡಿರಿ. ಯಾಕಂದ್ರೆ ವಯಸ್ಸಾದಂಥ ಅಜ್ಜ ಅಜ್ಜಿಗಳು ಇದ್ದಾರೆ, ಅವ್ರಿಗೆ ಎಲ್ಲಿ ಹೊರಗೆ ತರೋಕ್ಕಾಗೋದಿಲ್ಲ. ಯಾಕಂದ್ರೆ ಮನೆಗೊಂದು ಚಾವೆ ಮಾಡಿದಾರೆ ಅಂತಲೇ ಅವ್ರು ಯಾವುದೇ ಥರ ವ್ಯವಸ್ಥೆಗಳು ಇಟ್ಕೊಂಡಿಲ್ಲ. ಅವ್ರಿಗೆ ಈಗ ನೀರಿನ ಪ್ರಾಬ್ಲಮ್ ಭೀ ಭಾಳ ಬರಾಕತೈತಿ. ಈಗ ಒಂದು ನಾವು ಹೆಂಗಿದ್ದಾರೆ ಒಂದು ಹೋಗಿ ತರ್ತೇವೆ ಮಾಡ್ತೇವೆ, ಅವ್ರು ಹೆಂಗೆ ತರಬೇಕು? ಅದಕ್ಕೆ ನಾಳಿಂದ ನಾಳೆ ಇಮಿಡಿಯೇಟಾಗಿ ನೀರಿಂದ ವ್ಯವಸ್ಥೆ ಮಾಡಿರಿ ಅಂತ ಎಲ್ಲರಿಗೂ ಬೇಕು. अधिकाऱ्यांना वारंवार विनंती करूनही परिस्थितीत कोणताही बदल झालेला नाही. सध्या लोकांना अंघोळीसाठी, पूजेसाठी आणि अगदी शौचासाठी सुद्धा पाणी उपलब्ध नाही. त्यामुळे ग्रामस्थ प्रचंड त्रस्त झाले असून त्यांनी अधिकाऱ्यांना जोरदार धारेवर धरले. उदय होसमणी, KMM मराठी, चिक्कोडी.